कैमरा बैग लोग कैमरा कड़का बंदिद्द अಲ್ಲಿಗೆ ನಾಡಿಗೆಲ್ಲ ಬರ್ತಾ ಇದೆ ರಸ್ತೆರಿಗೊಂದು ಅದನ್ನ ಈ ಕಡೆನೇ ಸ್ವಾಮಿಗಳು ಮಾತಾಡಿ 2025ನ ಮಕರ ಸಂಕ್ರಾಂತಿಗೆ ಶುಭ ಕೋರುತ್ತಾ ಎಲ್ಲ ಭಕ್ತ ಬಂಧುಗಳಿಗೂ ಶುಭ ಕೋರುತ್ತೇವೆ ಮತ್ತು ಲೋಕಕ್ಕೆ ನಾಡಿಗೆ ಜಗತ್ತಿಗೆ ಶ್ರೇಯಸ್ಸಾಗಲಿ ಅಂತೇಳಿ ದೇವಿಗೆ ಪ್ರಾರ್ಥನೆ ಮಾಡ್ತಾ ನಮ್ಮ ಹಿರಿಯ ಕಾಲದಿಂದಲೂ ಈ ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆ ದೇವಿ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದೆ, ಮುಂದೂ ಸಹ ನಡ್ಸ್ಕೊಂಡು ಹೋಗುತ್ತೆ ಅನ್ನೋ ಒಂದು ಆ ಪೂರ್ಣ ನಂಬಿಕೆ ಇದೆ ಮತ್ತು ಆ ದೇವಿ ನಡೆಸ್ಕೊಡುತ್ತೆ. ದಿನವೇ ಈ ಕ್ಷೇತ್ರ ಅಭಿವೃದ್ಧಿಯಾಗಿ ಈಗಾಗಲೇ ದೇವಿ ಅನುಗ್ರಹದಿಂದ ಈ ಸಾಹೇಬರ ಅನುಗ್ರಹದಿಂದ ಸುಮಾರು 450 ಕೋಟಿಯ ಒಂದು ಸೇತುವೆ ಮತ್ತು 200 ಕೋಟಿಯ ಒಂದು ಹೈವೇ, ಒಂದು ಗ್ರಾಮಾಂತರ ರಸ್ತೆಯನ್ನು ಹೈವೇ ಲೆವೆಲ್ ತಂದಿದೆ ಅಂದರೆ ಸಿಂಗಂದೂರು ದೇವಿ. ಈ ದೇವಿ ಇಲ್ಲಿರೋದ್ರಿಂದ ಭಕ್ತಾದಿಗಳು ಮತ್ತು ವೆಹಿಕಲ್ಸ್ ಬರೋದ್ರಿಂದ ಸೇತುವೆ ಎಲ್ಲರ ಶ್ರಮದಿಂದ ಸೇತುವೆ ಆಗಿದೆ. ಅದು ದೊಡ್ಡ ಹೆಮ್ಮೆ ಮತ್ತು ನಮಗೆ ಎಲ್ಲ ಈ ಭಾಗದ ಭಾಗ್ಯ. ಯಾಕೆಂದರೆ ಇದು ತುಂಬ ಇಂಟೀರಿಯರ್ ಪ್ಲೇಸು. ಆ ಪ್ಲೇಸಿಗೆ ಒಂದು ಶಕ್ತಿ ಬೇಕಾಗಿತ್ತು, ಆ ಶಕ್ತಿಯನ್ನು ತಂದುಕೊಟ್ಟಿದೆ ಈ ದೇವಿ. ಅದಕ್ಕೆಲ್ಲರಿಗೂ ತಮಗೆ ಅಭಿನಂದನೆ ಸಲ್ಲಿಸುತ್ತಾ ತಾವೆಲ್ಲರೂ ಸಹಕರಿಸೋದ್ರಿಂದ ದೇವರು ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸುತ್ತೆ. ವಿಶೇಷತೆ ಏನಿಲ್ಲ, ಬೆಳಗ್ಗೆ ದೇವಿಗೆ ಚಂಡಿಕಾ ಹವನ, ನವಚಂಡಿಕಾ ಹವನ, ಆಮೇಲೆ ಅಲಂಕಾರ ಪೂಜೆಗಳು ವಿಶೇಷವಾಗಿ ಮಾಡಿ ಆ ಮೂಲ ಸ್ಥಾನದಿಂದ ಜ್ಯೋತಿಯನ್ನು ತಂದು ಇಲ್ಲಿ ಈ ಗುಡಿಗೆ ನಾವು ಅರ್ಪಣೆ ಮಾಡೋದೇ ವಿಶೇಷತೆ ಇವತ್ತಿನ ದಿನ. ಮತ್ತು ಅದ್ರ ಜೊತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು, ಹಿರಿಯರ ಅನಿಸಿಕೆಗಳನ್ನು ಮತ್ತು ಅವರ ಇದರಲ್ಲಿ 12 ಗಂಟೆಗೆ ಇದೆ. ಮತ್ತು 12 ಗಂಟೆಗೆ ಇಲ್ಲಿಯ ಈ ಸ್ಥಳದ ಈ ದೇವಸ್ಥಾನದ ಪೂರ್ಣಾಹುತಿ ಮುಗಿಸ್ತಾ ಇದ್ದೀವಿ ಒಂದು ಪೂಜಾ ಕಾರ್ಯಕ್ರಮದಲ್ಲಿ. ನಾಳೆನೂ ಸಹ ಪ್ರತಿ ವರ್ಷ 14, 15 ಒಂದೊಂದು ಬಿಡಿ ಬರೋದ್ರಿಂದ 14, 15 2 ದಿನ ಮಾಡೋಣ ಅಂತೇಳಿ ಒಂದು 15 ವರ್ಷದಿಂದ ನಾವು ಇದನ್ನು 2 ದಿನ ಮಾಡ್ತಾ ಇರೋಲ್ಲ. ಒಂದು ದಿನ ಮಾಡಬೇಕಾಗಿತ್ತು, 2 ದಿನ. ಕಾರಣ ಜನ ಜಾಸ್ತಿ ಜೊತೆಗೆ ದಿನಗಳು ಚೇಂಜ್ ಆಗ್ತಾ ಇರೋದ್ರಿಂದ ಬೇಡ 14, 15 ಮೇಲೆ ಬರೋಲ್ಲ, 14 ಒಳಗೂ ಬರೋದಲ್ಲ. ಅದಕ್ಕೆ 14, 15ಕ್ಕೂ ನಾಳೆನೂ ಚಂಡಿಕಾ ಹವನ, ಆಮೇಲೆ ಅಭಿಷೇಕಗಳು, ಅಲಂಕಾರಗಳು ಇವೆಲ್ಲ ನಡೀತಾ ಇದೆ ದೇವಿಗೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮಗಳೆಲ್ಲ ಇರ್ತವೆ. ಅದೇ ವಿಶೇಷತೆ. ಒಟ್ಟಾರೆ ಒಂದು 30,000-40,000 2 ದಿನ 3 ದಿನದಿಂದ ಹೇಗೆ ಬರ್ತಾ ಇರ್ತಾರೆ, ಇಲ್ಲಿ ಹೋಗ್ತಾ ಇರ್ತಾರೆ. ಇದೊಂದು ವಿಶೇಷತೆ ಅಂದರೆ ಇಲ್ಲಿ ಬರ್ತಾರೆ, ಪೂಜೆ ಮುಗಿಸಿದ್ರೆ ಹೋಗ್ತಾ ಇರ್ತಾರೆ. ಆಯಾ ಕಾಲಕ್ಕೆ ತಕ್ಕ ಭೋಜನ ವ್ಯವಸ್ಥೆ ಇರ್ತದೆ. ಬೆಳಗ್ಗೆ 10 ಗಂಟೆ, ಬೆಳಗ್ಗೆ 8 ಗಂಟೆಗೆ ನಮ್ಮದು ತಿಂಡಿ ವ್ಯವಸ್ಥೆ ಕೊಡ್ತೇವೆ, ಪ್ರತಿ ದಿವಸವೂ ಇದೆ. ಮತ್ತು ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಊಟ. ಇವತ್ತು 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೂ ಊಟ ಕೊಡ್ತೇವೆ. ಅದು ಈಗ 10 ವರ್ಷದಿಂದ 3 ಹೊತ್ತು ದೇವಿ ನಡೆಸ್ಕೊಡ್ತಾ ಇದೆ.
ಅದೇ ದೊಡ್ಡ ವಿಶೇಷತೆ. ಭಕ್ತಾದಿಗಳಿಗೆ ನಿನ್ನೇನು ವಸತಿ ಸಮಸ್ಯೆ ಒಂದಿದೆ, ಆ ರೋಡಿನ ಸಮಸ್ಯೆ ಬಗೆಹರಿತು, ಈಗಾಗಲೇ ಆಗಿ ಹೋಗಿದೆ ಮುಕ್ಕಾಲು ಭಾಗ. ವಸತಿ ಸಮಸ್ಯೆ ಇದೆ, ಆ ಭಕ್ತರು ವಸತಿಗೂ ಕೇಳೋದಿಲ್ಲ. ನೀವು ಬಂದು ನಿನ್ನೆ ರಾತ್ರಿ ನೋಡಿದಾಗ ಟವಲ್ ಹಾಸಿನ ನಂಡಿನ ಹಾಕಿರೋ ಮಲಗ್ತಾರೆ ಇಲ್ಲಿ, ಅಷ್ಟು ಭಕ್ತಿ ಅಂತ ಅಲ್ಲಿಗೆ ಅರ್ಥ. ನಮ್ಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳೋದಿಲ್ಲ. ಸ್ನಾನ ಶೌಚಾಲಯಕ್ಕೆ ಒಂದು ಕೊಟ್ಟರೆ ಅದು ಮಾಡಿದ್ದೀವಿ ನಾವು, ಒಂದು 100 ಶೌಚಾಲಯ ಮಾಡಿದ್ದೀವಿ, ಸ್ನಾನಕ್ಕೂ ಮಾಡಿದ್ದೀನಿ. ವಸತಿ ಮಾಡೋಕ್ಕಾಗಲ್ಲ, ಎಲ್ಲೂ ಮಾಡೋಕ್ಕಾಗಲ್ಲ. ಈಗ ಕುಂಭಮೇಳದಂಗೆ ಮಾಡೋಕ್ಕಾಗುತ್ತಾ ವಸತಿನ? ಇದು ಒಂಥರ ಕುಂಭಮೇಳ ಇದ್ದಂಗೆ. ಇದು ಒಂದು ಕುಂಭ, ಈಗ ನೋಡಿದ್ರಲ್ಲ ಅಲ್ಲೇ ಮೂಲಸ್ಥಾನದ ಬಂದಾಗ ಇಲ್ಲೂ ಯಾಕೆ ಕುಂಭಮೇಳ ಮಾಡಬಾರ್ದು ಅನ್ಸುತ್ತೆ. ಬೆಸ್ಟ್ ಜಾಗ ಆ ಕುಂಭಮೇಳಕ್ಕೆ ಹೆಸರುವಾಸಿಯಾದ ಸ್ಥಳ. ನಾವು ಅಯ್ಯಪ್ಪ ಸ್ವಾಮಿ ಹತ್ರ ಹೋಗೋದಕ್ಕಿಂತ ಇಂಥ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡ್ರೆ ಭಕ್ತರಿಗೂ ಅನುಕೂಲ, ಒಂದು ನೆಮ್ಮದಿ ಸಿಗುತ್ತೆ. ಆ ನೆಮ್ಮದಿಯನ್ನು ಸಿಗ್ತಕ್ಕಂಥದ್ದು ಅಂದರೆ ನಾನು ನೋಡ್ತೀವಲ್ಲ, ಈಗ ಈಗಲೇ ನಾನು 30 ವರ್ಷದಿಂದ ಸೇವೆ ಮಾಡ್ತಾ ಇದ್ದೇನೆ. ಯಾಕೆ ಈ ಜನ ಬರ್ತಾರೆ ಅಂತ ಕೇಳಿದಾಗ, ನೆಮ್ಮದಿ, ಮನುಷ್ಯನಿಗೆ ಬೇಕಾಗುತ್ತೆ ನೆಮ್ಮದಿ ಮತ್ತು ಕಷ್ಟಗಳ ಪರಿಹಾರ ಅತಿ ಶೀಘ್ರದಲ್ಲಿ ಆಗುತ್ತೆ ಅನ್ನೋದು ನನ್ನ ಮನವರಿಕೆ ಆಗಿದೆ. ಮತ್ತು ಪವಾಡನೂ ಅದೇ, ಅನೇಕ ಘಟನೆಗಳು ನೋಡಿದಾಗ ಅದು ಆಗಿದೆ. ಅದಕ್ಕಾಗಿ ಜನ ಬರ್ತಾ ಇರೋದು. ಇಲ್ಲದ್ರೆ ಹಂಗಾರೆ ಎಷ್ಟೋ ದೇವಸ್ಥಾನಗಳಿದ್ದಾವೆ, ಹೋಗ್ಬಿಡ್ಬೋದಲ್ಲ, ಆಗೋದಿಲ್ಲ. ಆ ಒಂದು ಪವಾಡ ಮತ್ತು ಶಕ್ತಿ, ಆ ಶಕ್ತಿ ಇದ್ದಾಗ ಅದು ನಡೆಯುತ್ತೆ. ನಾನು ಈಗಾಗಲೇ ಹೋದ ವರ್ಷ ಒಂದು ಆಂಜನೇಯ ಪ್ರತಿಷ್ಠಾಪನೆ ಮಾಡಿದೆ. ಅವನು ಹೀಗೆ ಮಾಡಬೇಕು ಅಂತ ನನಗೊಂದು 30 ಪೇಜ್ ಕೊಟ್ಟ. ನೋಡ್ರಿ, ಯಾರು ಮುನುಸರು ಕೊಡ್ತಾರಲ್ಲ, ಆಂಜನೇಯ ನೀನು ಹಾಗೆಲ್ಲ ಯಾರನ್ನೂ ಕೇಳಬಾರ್ದು, ನಾನು ಹೇಳ್ದಂಗೆ ನೀವು ಮಾಡ್ಬೇಕು ಅಂತ 30 ಪೇಜ್ ನನ್ನ ಹತ್ರ ಬರೆಸಿಬಿಟ್ಟು ಹಾಗೇ ಮಾಡಿಸ್ಬಿಟ್ಟ 3 ದಿನ. ಅಂದ್ರೆ ದೇವರು ಎಷ್ಟು ಅದ್ಭುತವಾಗಿದ್ದಾವೆ ಅಂದರೆ ನಂದೇ ಸಾಕ್ಷಿ. ಹಾಗಾಗಿ ಭಕ್ತಿಯಿಂದ ನೀವು ಮಾಡ್ಕೊಂಡ್ರೆ ನಿಮ್ಗೆ ಹಾಗೇ ಹೇಳ್ತೀವಿ. ಇಲ್ಲೂ ಸೂಚನೆ ಪ್ರಕಾರವೇ ಹೋಗ್ತಾ ಇರ್ತೀವಿ ನಾವು. ಈವರೆಗೂ 30 ವರ್ಷನಿಗೆ